Ballari and Vijayanagara District Principal Association first year PUC second unit test December 2025 subject mathematics. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಫಸ್ಟ್ ಇಯರ್ PUC ಸೈನ್ಸ್ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಲಿದೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂಥ ಜಯಶ್ರೀ ಅವರಿಗೆ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಕಣಮ್ಮ. ದಯವಿಟ್ಟು ಉಳಿದ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಡೋದನ್ನು ಮರೆಯಬೇಡಿ. ಎನಿಹೌ, ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ನೋಡ್ತಾ ಹೋಗೋಣ ಪ್ರತಿಯೊಂದು ಪ್ರಶ್ನೆಗೆ ಕೀ ಆನ್ಸರ್ಗಳನ್ನು. ದಿ ನಂಬರ್ ಆಫ್ ಟರ್ಮ್ಸ್ ಇನ್ ದಿ ಎಕ್ಸ್ಪೆನ್ಷನ್ ಆಫ್ a plus b ಹೋಲ್ ಟು ದಿ ಪವರ್ ಆಫ್ 4 ಈಸ್ ಈಕ್ವಲ್ ಟು ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಏನಂತೀರ ತಾವುಗಳು 5 ಇಸ್ ದ ರೈಟ್ ಆನ್ಸರ್, ಅಂದರೆ ಆಪ್ಷನ್ ಎ. ದ ಸೀಕ್ವೆನ್ಸ್ ಈಸ್ ಡಿಫೈನ್ಡ್ ಬೈ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ದೆನ್ ದ ಫಿಫ್ತ್ ಟರ್ಮ್ ಈಸ್ ಡ್ಯಾಶ್ ಅಂತ. ಕ್ವಶನ್ ನಂಬರ್ 2 ರೈಟ್ ಆನ್ಸರ್ ಈಸ್ 17 ಇಸ್ ದ ರೈಟ್ ಆನ್ಸರ್ ಅಂದುಕೊಂಡಿದ್ದೇನೆ. ಇಲ್ಲಿ ಬಹಳ ಜನ 14 ಅಂತ ಆನ್ಸರನ್ನು ಬರೆದಿದ್ದಾರೆ. ದಯವಿಟ್ಟು ಸ್ವಲ್ಪ ಕ್ರಾಸ್ ಚೆಕ್ ಮಾಡಿಕೊಳ್ಳಿ. ಕ್ವಶನ್ ನಂಬರ್ 3 ದಿ ಕೋಆರ್ಡಿನೇಟ್ ಆಫ್ ದಿ ಫೋಸಿ ಆಫ್ ದಿ ಎಲಿಪ್ಸ್ 4x square plus 9y square is equal to 36 is dash ಅಂತ ಇದೆ. ಕ್ವಶನ್ ನಂಬರ್ 3 ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಪ್ಲಸ್ ಆರ್ ಮೈನಸ್ √5, 0 ಅಂತ ಇದಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4 ದ ಪಾಯಿಂಟ್ -4 to 5 ಲೈಸ್ ಇನ್ ದಿ ಡ್ಯಾಶ್ ಅಂತ ಇದೆ. 3 ಆಕ್ಟೆಂಟ್ 4 to 5 ಆಕ್ಟೆಂಟ್ ಯಾವುದು ಅಂತ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಬಂದು 2 ಆಕ್ಟೆಂಟ್ ಅನ್ನುವಂಥದ್ದು ರೈಟ್, ಅಂದರೆ ಆಪ್ಷನ್ ಸಿ. Question number 5 the eccentricity of the hyperbola is dash ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಆಗಿರುತ್ತೆ. ಈಸ್ ಗ್ರೇಟರ್ ದ್ಯಾನ್ 1 ಅಂತ. ಕ್ವಶನ್ ನಂಬರ್ 6 ದ ವ್ಯಾಲ್ಯೂ ಆಫ್ ಅಂತ ಹಾಕಿ ಪ್ರಶ್ನೆ ಕೊಟ್ಟಿದ್ದಾರೆ. ಇದಕ್ಕೆ +1 ಅಂದರೆ ಆಪ್ಷನ್ ಎ ಇದಲ್ವಾ, ದಟ್ ಈಸ್ ದ ರೈಟ್ ಆನ್ಸರ್. ವಿದ್ಯಾರ್ಥಿಗಳೇ, ಈಗ ನಾವು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕಡೆಗೆ ಇದ್ದೀವಿ. ಕೋಆರ್ಡಿನೇಟ್ ಪ್ಲೇನ್ಸ್ ಡಿವೈಡ್ ದ ಸ್ಪೇಸ್ ಇಂಟು ಡ್ಯಾಶ್ ಆಕ್ಟೆಂಟ್ಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 7 ರೈಟ್ ಆನ್ಸರ್ ಈಸ್ 8. ದ ನಂಬರ್ -2/7, x, 7 divided by 2 or in GP, then the value of x is equal to dash ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು question number 8 right answer is +or-1 is the right answer. Question number 9 the derivative of the function f of x is equal to 10x at x is equal to 0 is dash ಅಂತ ಇದೆ. ಸರಿಯಾದ ಉತ್ತರ ಬಂದು ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮಗೆ 10 ಅಂತ ಆನ್ಸರ್ ಸಿಗುತ್ತೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಮತ್ತೊಮ್ಮೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟ ನಮ್ಮ ಸಬ್ಸ್ಕ್ರೈಬರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ತಾವುಗಳು ಕೂಡ ನಮ್ಮ ಒಂದು ಮೇಲ್ ಐ ಡಿ all@in1pdf99@gmail.com ಆಗಿರುತ್ತೆ. ಅದಕ್ಕೆ ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಡೋದನ್ನು ಮರೆಯಬೇಡಿ. ವಿದ್ಯಾರ್ಥಿಗಳೇ, ಯಾರಿಗೆಲ್ಲ ಇಂಗ್ಲೀಷಲ್ಲಿ ಫೇಲ್ ಆಗ್ತೀನಿ, ಯಾರಿಗೆಲ್ಲ ಇಂಗ್ಲೀಷ್ ಪಾಠನೇ ಗೊತ್ತಿಲ್ವೋ ಅಂಥ ವಿದ್ಯಾರ್ಥಿಗಳು ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ದಿಸ್ ಈಸ್ ಮೈ ಪ್ರಾಮಿಸ್, ನೀವು ಫೈನಲ್ ಎಕ್ಸಾಮಲ್ಲಿ ಯಾವುದೇ ಕಾರಣಕ್ಕೂ ಡಿಸ್ಟಿಂಕ್ಷನ್ ಒಳಗಡೆ ಅಂತೂ ಇರಲ್ಲ. ನೀವು ಚೆನ್ನಾಗಿ ಓದ್ತಾ ಇದ್ದೀರಾ ಅಂದರೆ 80 ಔಟ್ ಆಫ್ 80 ತೆಗೆಸಿ ಕೊಡುವಂಥ ಜವಾಬ್ದಾರಿ ನಮ್ಮದಾಗಿರುತ್ತೆ. ಆದರೆ ಒಂದು ಕಂಡೀಷನ್ ಜೊತೆಗಿರುತ್ತೆ. ಅದೇನು ಅಂದರೆ ನಾವು ಹೇಳಿಕೊಟ್ಟಂತಹ ರೀತಿಯಲ್ಲಿ ತಾವುಗಳು ಪ್ರಾಕ್ಟೀಸನ್ನು ಮಾಡಿದರೆ ಇಂಗ್ಲೀಷು 100% ನಿಮಗೆ ಔಟ್ ಆಫ್ ಔಟ್ ಅಂಕಗಳನ್ನು ತೆಗೆಸಿಕೊಡುವ ಜವಾಬ್ದಾರಿ ನಮ್ಮದಾಗಿರುತ್ತೆ. ರೀಸನ್ ಇಷ್ಟೇ ಸರ್, ಹ್ಯಾಂಡ್ ಶೇಕ್ ಆಗಬೇಕು, ಜೊತೆಗೆ ಮೈಂಡ್ ಸೆಟ್ ಆಗಬೇಕು, ಹಾಗೂ ನಂಬಿಕೆ ಇರಬೇಕು. ಯಾಕಂದರೆ ನಂಬಿಕೆನೇ ಇಲ್ಲ ಅಂದಮೇಲೆ ಯಾವುದೇ ಕಾರಣಕ್ಕೂ ನಾವು ಏನು ಕೊಟ್ಟರೂ ತಮಗೆ ಜೀರ್ಣ ಆಗಲ್ಲ ಅದು. ಹಾಗಾಗಿ ದಯವಿಟ್ಟು ವಿದ್ಯಾರ್ಥಿಗಳೇ, ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಫಸ್ಟ್ ಇಯರ್ PUC ವಿದ್ಯಾರ್ಥಿಗಳಿಗೆ ಆ್ಯನ್ಯುವಲ್ ಎಕ್ಸಾಮ್, ಪ್ರಿಪೇಟರಿ ಎಕ್ಸಾಮ್, ಇಂಪಾರ್ಟೆಂಟ್ ಕ್ವಶನ್ಸ್ ಹಾಗೂ ಗ್ರಾಮರ್ ಏನು ಬೇಕು ಎಲ್ಲದೂ ಕೂಡ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನೀಡಿರ್ತೇನೆ. ಧನ್ಯವಾದಗಳು.